ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಭಾನುವಾರ ಹಾಗಿದ್ದಾದಮೇಲೆ ಬೆಳಗ್ಗೆ ಎದ್ದು ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡ್ಬಿಟ್ಟು ನಾವು ಜಸ್ಟ್ ನಾಷ್ಟ ಮಾಡಿಕೊಂಡು ಸ್ವಲ್ಪ ಕೆಲಸ ಇದೆ, ಆಚೆ ಹೊರಡ್ತಿದ್ದೀನಿ. ಇವತ್ತಿಲ್ಲ ಒಂದು ಸ್ಟಾರ್ಟ್ ಮಾಡ್ರಿ. ಹೊರಡೋ ಸಮಯ, ಹೊರಡೋಣ. ಇವಾಗ ನಮ್ಮ ಬೈಕ್ ಕೀನೇ ಸಿಗ್ತಾಯಿಲ್ಲ. ಇಲ್ಲಿದೆ ಗೊತ್ತಾಗ್ತಿಲ್ವೇ? ಇದು ನಮ್ದು ಎನ್ಫೀಲ್ಡ್ದು. ಹೋಗು, ಲಾಕ್ ಮಾಡಬೇಕು. ನಮ್ಮ ಅಂಬಟ್ನಾಗ ಆಚೆ ತೆಗೋಣ. ಹೊರಡೋ ಸಮಯ ಇವಾಗ, ಹೊರಡೋಣ. L&T ಅವರು ರೋಡೆಲ್ಲ ಇದು ಮಾಡಿಬಿಟ್ಟಿದ್ದಾರೆ ನೋಡಿ. ನಾವು ಇವಾಗ ಒಂದು ವೇಟು ತಾರೆಯಾಳಿದ್ದೇವೆ. ಇವತ್ತು ಮಾತ್ರ ಚೊಕ್ಕ ಬಿಸಿಲಿದೆ. ನಾವು ತಾರೆಯಾಳಿ ಇಂಡಸ್ಟ್ರಿಯಲ್ ಏರಿಯಾ ರೋಡಿಗೆ ಕನೆಕ್ಟ್ ಆದ್ವಿ. ಆಲ್ಮೋಸ್ಟ್ ಇವಾಗ ಎಲ್ಲ ಕಮರ್ಷಿಯಲ್ ಕ್ರಾಪ್ ಹಾಕ್ತಿದ್ದಾರೆ, ಅಡಿಕೆ ಮತ್ತು ತೆಂಗ. ಬೆಳಗಿನ ಜಾವ ಎಲ್ಲ ರೈತರು ತಮ್ಮ ಹೊಲಕ್ಕೆ ಹೋಗ್ತಿದಾರ ನೋಡ್ರಿ. ಇಲ್ಲಿ ಇವತ್ತು ಭಾನುವಾರ ಇರೋ ಕಾರಣ ಈ ರೋಡ್ ಇಷ್ಟೊಂದು ಖಾಲಿ ಇದೆ. ಇಲ್ಲ ಅಂತಂದ್ರೆ ಕಂಟಿನ್ಯೂಸ್ ವೆಹಿಕಲ್ ರನ್ ಆಗ್ತಾನೆ ಇರ್ತಾವ. ಯಾಕಂದ್ರೆ ಇಂಡಸ್ಟ್ರಿಯಲ್ ಏರಿಯಾ ರೋಡ್ ಇದೆ, ಕಂಟಿನ್ಯೂಸ್ ವೆಹಿಕಲ್ಸ್ ಬರ್ತಾನೆ ಇರ್ತಾವೆ. ಬೇರೆ ಬೇರೆ ಸ್ಟೇಟ್ಗಳಿಂದ, ಲೋಕಲ್ ಭಾಳ ಕ್ರೌಡ್ ಇರ್ತೈತಿ ಇದು ರೋಡ್. ನಾವು ಇವಾಗ ನಿಯರ್ ಟು ಹುಬ್ಬಳ್ಳಿದ ರೋಡ್ NH4 ಹತ್ರ ಇದ್ದೇವೆ. ಡಬಲ್ ಲೈನ್ ಮಾಡ್ತಿದ್ದಾರಲ್ಲಿ ರೋಡ್ ಅಗಲೀಕರಣ ನಡೀತಾ ಇದೆ. ಜಸ್ಟ್ ನಾವು ಇವಾಗ ತಾರಾಳ್ ಇಂಡಸ್ಟ್ರಿಯಲ್ ಏರಿಯಾನ ಎಂಟರ್ ಆದ್ವಿ. ಕೆಲಸ ಇಲ್ಲೇ ಇರೋದು. ಅದಕ್ಕಿಂತ ಪೂರ್ವದಲ್ಲಿ ನಾವು ಇವಾಗ ನರ್ಸರಿಗೆ ಹೋಗೋಣ. ಕೆಲವೊಂದು ಸಸಿಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಕ್ಕಿಲ್ಲ. ಇಲ್ಲೊಂದು ನರ್ಸರಿ ಇದೆ ಅಂತ ಚೆಕ್ ಮಾಡೋಣ. ನಾವು ಇವಾಗ ಆನ್ ದಿ ವೇ ಟು ನರ್ಸರಿ ಇದ್ದೇವೆ. ಇಲ್ಲೂ ನೀರಿದೆ, ನೋಡೋಣ. ಎಸ್, ಇಚ್ಛಾದ್ವಿ. ಅಯ್ಯೋ, ಸಂಡೇ ರಜೆ ನಾಪ ಇವತ್ತು. ಎಷ್ಟೋ ಸಮಯದ ಪಯಣದ ನಂತರ ನಾವು ಲೊಕೇಶನ್ನ ಬಂದ್ವಿ. ನೋಡೋಣ ಇಲ್ಲಾದ್ರೂ ಕೇಳೋಣ ಸಿಗ್ತಾವಂತೇಳಿ. ಯಾರೂ ಕಾಣಿಸ್ತಾನೆ ಇಲ್ಲ. ಚೆನ್ನಾಗಿದೆ ನರ್ಸರಿ, ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಿದೆ. ಇದನ್ನು ನೋಡ್ತಿದ್ದೀರಿ, ಇದು ನರ್ಸರಿ ಇದೆ, ಮಸ್ತ್ ದೊಡ್ಡದಿದೆ. ಅಣ್ಣ ಎಲ್ಲದೀಯೋ? ನೋಡ್ರಿ, ರೋಸ್ ಗಿಡ, ವೆರೈಟಿ ರೋಸಸ್ ಇದಾವೆ ಮಾತ್ರ. ಆಲ್ಮೋಸ್ಟ್ ಅಲ್ಲಿ ಬೇಕಾಗಿರೋ ಎಲ್ಲ ಸಸಿಗಳು ಸಿಕ್ಕು ಇಲ್ಲಿ. ತೊಗೊಂಡಾಯ್ತಾ? ಆಲ್ಮೋಸ್ಟ್ ಅಲ್ಲಿ ಬಂದ್ವಿ, ಎಲ್ಲ ಕೆಲಸನ ಮುಗಿತಾ. ಪ್ಯಾಂಟ್ಸ್ ಎಲ್ಲ ತೊಗೊಂಡ್ವಿ. ಮಳೆನೇ ಸ್ಟಾರ್ಟ್ ಆಯ್ತಾ. ಆಯಿತು, ಎಲ್ಲ ಪ್ಯಾಂಟ್ಸ್ ಎಲ್ಲ ತೊಗೊಂಡಾಯ್ತು. ನಾವಿವಾಗ ಹೊರಡ್ತಾ ಇದ್ದೇವೆ. ಮಳೆ ಬೇರೆ ಬರ್ತಾ ಇದೆ, ಹೊರಡೋಣ ಒಂದು. ನಾವು ಮಾರ್ಕೆಟಿಗೆ ಬಂದ್ವಿ ಇವಾಗ ತಾರೆಯಾಳದ. A few moments later. ಆಲ್ಮೋಸ್ಟ್ ಅಲ್ಲ ತಾರೆಯಾಳಕ್ಕೆ ಬಂದಿದ್ದೆಲ್ಲ ಕೆಲಸ ಮುಗಿತಾ. ಮೀನ ಚೆನ್ನಾಗಿದ್ದು, ಇಲ್ಲಿ ಮೀನ ತೊಗೊಂಡಿದ್ದೇವೆ.
ಮನೆಗೆ ಹೋಗಿ ಮೀನು ಸಾರು ಮಾಡ್ಬೇಕು ಇವಾಗ. ಅವಾಗಲೇ ಮಳೆ ಬರ್ತಾ ಇತ್ತು, ಇವಾಗ ಮಳೆ ಕಡಿಮೆ ಆಗಿದೆ, ಪರವಾಗಿಲ್ಲ. ಮತ್ತೆ ಯಾವಾಗ ಮಳೆ ಬರುತ್ತೋ ಗೊತ್ತಿಲ್ಲ. ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲ ಕಂಪ್ನೀಸು ಬಂದಿದ್ದಾವ, ಅದಕ್ಕೆ ಇಷ್ಟು ರೋಡ್ ಖಾಲಿ ಖಾಲಿ ಇದೆ. ಇಲ್ಲಾಂದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಕ್ರೇನ್ ಇರ್ಬೋದು, ವೆಹಿಕಲ್ಸ್ ಇರ್ಬೋದು. ಟ್ರಾನ್ಸ್ಪೋರ್ಟ್ ಅಂತೂ ಕಂಟಿನ್ಯೂಸ್ ಹ್ಯಾವಿ ಪೀಕಲ್ಲಿ ಇರುತ್ತೆ ಈ ರೋಡಲ್ಲಿ ಮಾತ್ರ. ಹ್ಯಾವಿ ಕ್ರೌಡ್ ಕೂಡ ಇರುತ್ತೆ. ಹೊಸ ಕಂಪ್ನಿ ಸ್ಟಾರ್ಟ್ ಆಗ್ತಿದೆ ಇಲ್ಲ, ಅದಕ್ಕೋಸ್ಕರ ಕನ್ಸ್ಟ್ರಕ್ಷನ್ಸ್ ನಡೀತಿದ್ದಾರೆ. ಮಳೆ ಆಗಿರೋ ಕಾರಣ ವಾತಾವರಣ ಸಿಕ್ಕಾಪಟ್ಟೆ ಕೂಲ್ ಆಗಿದೆ, ಚೆನ್ನಾಗಿದೆ. ನಾವೀಗ ನೇರ ಮನೆ ಹತ್ರ ಇದ್ದೇವೆ. ಮಳೆ ಸ್ಟಾರ್ಟ್ ಆಯಿತು. ಇಲ್ಲೇ ನೋಡ್ರಿಪ್ಪ, ಆವಾಗಲೇ ದೊಡ್ಡದ ನಾಗರಾಮ್ ಅಡ್ಡ ಹೋತ. ಇಲ್ಲೇ ಎಲ್ಲಿ ಹೋತೋ ಗೊತ್ತೇ ಆಗಿಲ್ಲ. ಇಲ್ಲೇ ಬರುತ್ತೆ. ಫೈನಲಿ ನಾವು ಡೆಸ್ಟಿನೇಷನ್ನ ರೀಚ್ ಆದ್ವಿ, ಸೇಫಾಗಿ ಮನೆಗೆ ಬಂದ್ವಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗ್ದಂಗೆ ಆಯ್ತಾ. ಜಸ್ಟ್ ಮನೆಗೆ ಬಂದೆ, ಫ್ರೆಶ್ ಅಪ್ ಆದ್ವಿ. ಇವಾಗ ಕೆಲವೊಂದು ಗಿಡಗಳನ್ನು ತಂದಿದ್ದೀನಿ, ಇವಾಗ ಗಿಡಗಳನ್ನು ಹಚ್ಚೋಣ. ಇವಾಗ ಹಾಗಿದ್ರೆ ಕೆಲಸನ ಸ್ಟಾರ್ಟ್ ಮಾಡೋಣ. ಆಲ್ಮೋಸ್ಟ್ ಗಿಡ ಎಲ್ಲ ಹಚ್ಚಿ ಆಯ್ತಾ. ನೋಡ್ರಿ, ಪಾಟ್ ಒಳಗೆ ಹಚ್ಚಿದ್ದೇನೆ ಗಿಡ. ಇದನ್ನು ಸ್ವಲ್ಪ ನಾಳೆ ಹಚ್ಚೋಣ, ಮತ್ತೆ ಯಾವಾಗಾರೆ ಸ್ವಲ್ಪ ನೀರು ಹಾಕಿಬಿಡೋಣ ಅವಕ್ಕೆ. ತಂದಿರುವ ಎಲ್ಲ ಸಸಿಗಳನ್ನು ಹಚ್ಚಿ ಆಯ್ತಾ, ಅದಕ್ಕೆ ನೀರನ್ನು ಹಾಕಿ ಆಯ್ತಾ. ಟೈಮ್ ಇವಾಗ 3 ಗಂಟೆ ಆಗಿದೆ. ಆ್ಯಸ್ ಯೂಶ್ವಲ್ ಇಷ್ಟೊತ್ತು ಗಿಡಗಳನ್ನು ತಂದಿದ್ದೆ ನರ್ಸರಿಯಿಂದ. ಗಿಡ ಹಚ್ಚಿದ್ರೆ ಟೈಮ್ ಆಯಿತು. ಇನ್ನೂ ಕೆಲವೊಂದು ಗಿಡಗಳು ಹಚ್ಚಬೇಕಿತ್ತು, ಹಚ್ಚೋಕ್ಕಾಗಿಲ್ಲ. ಬಟ್ ಎಲ್ಲೆಲ್ಲಿ ಹಚ್ಬೇಕಂತ ಪ್ರಾಪರ್ ಲೊಕೇಶನ್ ಸೆಟ್ ಮಾಡಿ ಆಮೇಲೆ ಹಚ್ಚೋಣ. ಊಟ ಮಾಡಬೇಕು, ಊಟ ಮಾಡ್ಕೊಂಬೋಣ. ಊಟ ಮಾಡಿದ್ವಿ. ನಾರ್ಮಲ್ ಇಲ್ಲ, ಯಾಕಂದ್ರೆ ತಾಳದಿಂದ ಬರಬೇಕಾದ್ರೆ ಮೀನು ತೊಗೊಂಬಂದಿದ್ವಿ. ಮೀನು ಸಾರು ಮಾಡಿದ್ವಿ ಇವತ್ತು. ಲೈಟಾಗಿ ಮೀನು ಸಾರು ತಿನ್ಕೊಂಡೆ, ರೈಸು ಸಾಂಬಾರು ತಿನ್ಕೊಂಡೆ, ತಾವು ಫ್ರೈ ತಿನ್ಕೊಂಡೆ ಬಂದ್ವಿ. ನೆಕ್ಸ್ಟ್ ಇವಾಗ ಏನು ಮಾಡೋಣಪ್ಪ ಅಂತಂತಂದ್ರೆ, ಏನು ಪ್ಲ್ಯಾನ್ಸ್ ಐತಿ ಇವತ್ತು. ಇನ್ನೇ ಒಂದು ಕಾಲ್ ಅಪ್ಡೇಟ್ ಮಾಡಬೇಕಿತ್ತು, ಕಾಲ್ ಮಾಡೋಣ ಇವಾಗ. ಕಾಲ್ ಮಾಡ್ತಿದ್ದೀನಿ, ಕಾಲ್ ತೆಗಿತಿಲ್ಲ, ನೋಡೋಣ. ರಿಟರ್ನ್ ಏನಾದರೂ ಕಾಲ್ ಮಾಡ್ಬೋದಾ? ಯಾಕಂದ್ರೆ ಒಂದು ಕೊಲಾಬ್ರೇಷನ್ ಕಾಲ್ ಇತ್ತು, ಅದಕ್ಕೋಸ್ಕರ. ಕಸ್ಟಮರ್ ಕಾಲ್ ಮಾಡಿದ್ವಿ, ಮೇ ಬಿ ಸಂಡೇ ಇರೋ ಕಾರಣ ಅವರು ಬೇರೆ ವರ್ಕಲ್ಲಿ ಬ್ಯುಸಿ ಇರಬೇಕು. ಇವಾಗ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಮ್ಯಾಚ್ ನಡೀತಿದೆ, ಹಾಗೆ ಸ್ವಲ್ಪ ಲೈಟ್ ಮ್ಯಾಚ್ ನೋಡೋಣ, ಸ್ಕೋರ್ ಏನೇನಾಗಿದೆ ನೋಡೋಣ ಅಂತ. ಮತ್ತೆ ಲಾಂಗ್ ಡೇ ಆಗೋ ತರ ಕಾಣಿಸ್ತದೆ. ವಿಕೆಟ್ಸ್ ಬೇಕು ಅಂತ ಗೊತ್ತು, ಪಾಸಿಟಿವ್ ಆಗಿರುವಂತ ಇಂಗ್ಲೆಂಡ್ ಬ್ಯಾಟರ್ಸ್ ಕ್ಯಾಪ್ಟನ್ ಅನ್ನೋದು ನೋಡಕ್ಕೆ. ಫಸ್ಟ್ ಸೆಷನ್ ಮುಗಿದಿದೆ, 28 ಓವರ್ಸ್, 118 ರನ್ಸ್, 2 ವಿಕೆಟ್ಸ್, ರನ್ ರೇಟ್ 4.21. ಮ್ಯಾಚ್ ನೋಡ್ತಾ ಹಾಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆರ್ಟಿಕಲ್ಸ್ನ ಓದ್ತಾ ಇದ್ದೆ. ನಮ್ಮ ಭಾರತದ ಬಗ್ಗೆ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಏನು ಬರ್ತಿದ್ದಾರಪ್ಪ ಅಂತಂತಂದ್ರೆ, ಭಾರತದಲ್ಲಿ ತೇಲುವ ಅಂಚೆ ಕಚೇರಿಯನ್ನು ಹೊಂದಿದೆ ಅಂತ ನನಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಗೊತ್ತಾಗಿದ್ದು.
ಶ್ರೀನಗರದ ದಾಲ್ ಸರೋವರದಲ್ಲಿದೆ. ಇದು ವಿಶ್ವದ ಏಕೈಕ ತೇಲುವ ಅಂಚೆ ಕಚೇರಿಯಾಗಿತ್ತು. ಇದನ್ನು 2011ರಲ್ಲಿ ತೆರೆಯಲಾಯಿತು. ವಿಶ್ವದ ಮೊದಲ ವಿಶ್ವವಿದ್ಯಾಲಯ ತಕ್ಷಶಿಲಾ ವಿಶ್ವವಿದ್ಯಾಲಯ ಕ್ರಿಸ್ತಪೂರ್ವ 700. ಪ್ರಾಚೀನ ಭಾರತದಲ್ಲಿ ಪ್ರಪಂಚದಾದ್ಯಂತ 10,500ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೊಂದಿತ್ತು. ಇವತ್ತು ನಮ್ಮ ಇಂಡಿಯನ್ಸ್ ಎಲ್ಲ ಓದಕ್ಕೆ ಅಬ್ರಾಡ್ ಹೋಗ್ತಾರೆ, ಬಟ್ ವಿಶ್ವದಾಗ ಫಸ್ಟ್ ಸ್ಥಾಪನೆ ಆದ ವಿಶ್ವವಿದ್ಯಾಲಯ ತಕ್ಷಶಿಲಾ. ಭಾರತದಲ್ಲಿ ಇಲಿಗಳಿಗೆ ಒಂದು ದೇವಾಲಯ ಇದೆ ಅಂತ. ರಾಜಸ್ಥಾನದಲ್ಲಿರುವ ಕರ್ಣಿ ಮಾತಾ ದೇವಾಲಯ ಪೂಜಿಸಲ್ಪಡುವ 25,000ಕ್ಕೂ ಹೆಚ್ಚು ಪವಿತ್ರ ಇಲಿಗಳಿಗೆ ನೆಲೆಯಾಗಿದೆ. ಗ್ರೇಟ್. ಕುಂಭಮೇಳ ಬಾಹ್ಯಾಕಾಶದಿಂದ ಗೋಚರಿಸುತ್ತದೆ. ಓಕೆ, ಫೈನ್. ಬಾಗಿಲುಗಳಿಲ್ಲದ ಹಳ್ಳಿ. ಸಿಂಗಾಪುರದಲ್ಲಿ ಮನೆಗಳು ಮತ್ತು ಅಂಗಡಿಗಳಿಗೆ ಬಾಗಿಲುಗಳಿಲ್ಲ, ಆದರೆ ಗ್ರಾಮದಲ್ಲಿ ಬಹುತೇಕ ಅಪರಾಧವಿಲ್ಲ. ಗ್ರೇಟ್ ಅನ್ಸುತ್ತೆ. ಭಾರತ ಅತಿ ದೊಡ್ಡ ಚಲನಚಿತ್ರ ನಿರ್ಮಾಪಕ ಅಂತ ಹೇಳ್ತಿದೆ. ವರ್ಷಕ್ಕೆ 2,000ಕ್ಕೂ ಹೆಚ್ಚು ಚಲನಚಿತ್ರಗಳೊಂದಿಗೆ ಭಾರತ ಬಾಲಿವುಡ್ ಮತ್ತು ಪ್ರಾದೇಶಿಕ ಕೈಗಾರಿಕೆಗಳು ಸೇರಿದಂತೆ ಯಾವುದೇ ಇತರ ದೇಶಕ್ಕಿಂತ ಹೆಚ್ಚಿನ ಚಲನಚಿತ್ರವನ್ನು ನಿರ್ಮಿಸುತ್ತದೆ. ಗ್ರೇಟ್. ಭಾರತ ರೈಲ್ವೆಗೆ ಅದರದ್ದು ಒಂದು ಸಪ್ರೇಟ್ ಬಜೆಟ್ ಹೊಂದಿದೆ. ದಟ್ ಈಸ್ ಆಲ್ಸೋ ವೆರಿ ಗುಡ್. ಭಾರತದ ಮಂಗಳ ಗ್ರಹದ ಮಿಷನ್ ಹಾಲಿವುಡ್ ಚಲನಚಿತ್ರಗಿಂತ ಕಡಿಮೆ ಇದೆ ಅಂತಂದ್ರೆ ಮಂಗಳಯಾನ್ ಮಿಷನ್ ವೆಚ್ಚ ಕೇವಲ 74 ಮಿಲಿಯನ್ ಅಂತೆ. ಗ್ರಾವಿಟಿ ಚಿತ್ರದ ಬಜೆಟ್ಗಿಂತ ಕಡಿಮೆ. ಲೋನಾರ್ ಸರೋವರ ಉಲ್ಕೆಯಿಂದ ರೂಪುಗೊಂಡಿತ್ತು. ಮಹಾರಾಷ್ಟ್ರದಲ್ಲಿರುವ ಲೋನಾರ್ ಕುಳಿ ಸರೋವರ ಸುಮಾರು 52 ವರ್ಷಗಳ ಹಿಂದೆ ಉಲ್ಕಾಶಿಲೆಯ ಘರ್ಷಣೆಯಿಂದ ರೂಪುಗೊಂಡಿತು. ಶಾಂಪೂಯಿಂಗ್ ಭಾರತದಲ್ಲಿ ಹುಟ್ಟಿಕೊಂಡಿತ್ತು. ವಾವ್, ಗ್ರೇಟ್. ಶಾಂಪೂ ಎಂಬ ಪದ ಸಂಸ್ಕೃತದ ಪದ ಚಂಪುನಿಂದ ಬಂದಿದೆ. ಇದರ ಅರ್ಥ ಮಸಾಜ್ ಮಾಡುವುದು. ಏನೋ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇವತ್ತೇ ಗೊತ್ತಾಗ್ತದೆ. ಭಾರತ ವಿಶ್ವದ 2ನೇ ಅತಿ ದೊಡ್ಡ ಇಂಟರ್ನೆಟ್ ಬಳಕೆದಾರ. 850 ಮಿಲಿಯನ್ ಬಳಕೆದಾರರನ್ನು ಹೊಂದಿರುವ ಚೀನಾ ನಂತರ ಭಾರತದ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿದೆ. ಓಕೆ. ಭಾರತದ ರಾಷ್ಟ್ರಗೀತೆಯ ಅವಧಿ 52 ಸೆಕೆಂಡ್ಗಳು ಅಧಿಕೃತವಾಗಿ ಹೇಳಿದ್ದಾರೆ. ಗ್ರೇಟ್. ಏನೋ ಒಂದು ಆರ್ಟಿಕಲ್ ಓದಬೇಕಾದ್ರೆ ಸಿಕ್ತಾ, ನಿಮ್ಮ ಜೊತೆ ಹಂಚ್ಕೊಂಡೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ, ಬಟ್ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಬಟ್ ನಿಮಗೇನಾದರೂ ಒಂಥರ ಇರಿಟೇಟ್ ಫೀಲಿಂಗ್ ಆಗಿದ್ರೆ. ಆಲ್ಮೋಸ್ಟ್ ಆಲ್ ಟೈಮ್ ಇವಾಗ 7 ಗಂಟೆ ಆಗಿದೆ. ನಮ್ಮ ಹೊರಗಡೆ ಏನೇನು ನಡೀತಿದೆ ಒಂದ್ಸಲ ಚೆಕ್ ಮಾಡ್ಕೊಂಬಂದ್ಬಿಡೋಣ. ನಾವಿವಾಗ ನಮ್ಮ ಶೆಡ್ ಕಡೆ ಹೋಗ್ಬರೋಣ. ನಮ್ಮ ಕೋಳಿಗಳು ಇನ್ನೂ ಮಾಡ್ತಿದ್ದಾವತ್ತ ಚೆಕ್ ಮಾಡ್ಕೊಂಬರೋಣ. ನಮ್ಮ ಸ್ಟೆಫಿ ಇಲ್ಲದ ನೋಡ್ರಿ, ಕರ್ಕೊಂಬಂದಿದ್ದಾರೆ ಮಳೆ ಬರ್ತೈತೆ ಅಂತ. ನಮ್ಮ ಸ್ಟೆಫಿನ ಕರ್ಕೊಂಬಂದಿದ್ದಾರಂತಂದ್ರೆ ಮನೆ ಕದ ಹಾಕಿರ್ತಾರೆ. ಲಾಕ್ ಇದೆ, ಲಾಕ್ ಮಾಡಿದ್ದಾರೆ. ಪಪ್ಪಾಯಿ ಹಣ್ಣು ಮಾತ್ರ ಹ್ಯಾವಿ ಸ್ಪೀಡ್ ಆಗ್ತಾವೆ. ನಿನ್ನೆ ನೋಡಿದ್ದೇನೆ, ಇವತ್ತಾಗಿದೆ. ಮೊನ್ನೆ ನೋಡಿದ್ರೆ ನಿನ್ನಾಗಿತ್ತೆ. ಬಾಬಾ, ಇದು ಡ್ರ್ಯಾಗನ್ ಫ್ರೂಟ್ ಗಿಡ ಹಚ್ಚಿದ್ದೀನಿ, ಮೇಲೆ ಬರ್ತಿಲ್ಲಪ್ಪ, ಅಲ್ಲೇ ಇದೆ ಅದು. ಆಲ್ಮೋಸ್ಟ್ ಅಲ್ಲೆಲ್ಲ ಕರೆಕ್ಟಾಗಿದೆ. ಕೋಳಿ ಮನೆ ಶೆಡ್ ಹಾಕಿದ್ದಾರೆ. ಟೈಮ್ ಇವಾಗ 7 ಗಂಟೆ ಆಗಿದೆ. ಟೀ ಕುಡಿಯೋ ಟೈಮ್ ಇದೆ. ಟೀ ಕುಡಿಯೋಣ. ನೋಡ್ರಿ ವಾತಾವರಣ ಎಲ್ಲ ಯಾವ ಥರ ಇದೆ ಅಂತೇಳಿ. ಮಳೆ ಬರೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ನಮ್ಮ ಮನೆ ಟಾಪ್ ವ್ಯೂವಿಂದ ಈ ಥರ ಕಾಣಿಸ್ತೈತೆ ನೋಡ್ರಿ ಎಲ್ಲ. ಟೀ ಚೆನ್ನಾಗಿದೆ, ಕೂಲ್ ಆಗಿದೆಲ್ಲ. ಟೀ ನಕ್ಕಿ ಕೊಡ್ತಾ ಇದೆ. ಆಲ್ಮೋಸ್ಟ್ ಆಲ್ ವಾಕಿಂಗು ಆಯಿತಾ, ಟೀನೂ ಕುಡ್ದಾಯ್ತಾ. ನಾವು ಇಲ್ಲಿಂದ ಹೊರಡೋಣ. ಸಂಜೆ ವಾಕ್ ಆಯಿತಾ, ಕೋಲ್ಡ್ ಟೈಮಲ್ಲಿ ಹಾಗೆ ಟೀ ಆಯಿತಾ, ಲಾಗ್ ಮುಗಿಸೋ ಟೈಮ್ ಆಯಿತಾ.
ಎಂದಿನಂತೆ ಇವತ್ತಿನ ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್, ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.